ನಮಸ್ಕಾರ. ಟಿವಿ ನೈನ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್ ಜಗ್ಗಿ. ಪ್ರೀತಿಯ ನವಿರಾದ ಭಾವನೆಗಳಿಗೆ ಒಂದು ಪರಿಸ್ಥಿತಿಯನ್ನು ಬದಲಾಯಿಸುವಂತಹ ಶಕ್ತಿ ಎಷ್ಟಿರುತ್ತೋ ಅಂಥದ್ದೇ ಭಾವನೆಗಳಿಗೆ ಪ್ರೀತಿಯನ್ನು ವಿರೋಧಿಸುವಂತಹ ಶಕ್ತಿ ಕೂಡ ಇರುತ್ತೆ ಅನ್ನುವಂತಹ ಕಥೆಗಳನ್ನು ಸಾಕಷ್ಟು ನೋಡಿರ್ತೀವಿ. ಬಟ್ ಅಂಥದ್ದೇ ಎಳೆ ಇರುವಂತಹ ಒಂದು ವಿಭಿನ್ನ ಕಥೆ ಅನ್ನುವಂತಹ ಕ್ಯೂರಿಯಾಸಿಟಿ ಹುಟ್ಟಿಸಿರ್ತಕ್ಕಂಥ ಸಿನಿಮಾ ಅಂದರೆ ಇಬ್ಬನಿ ತಪ್ಪಿದ ಇಳಿಯಲಿ. ಎಸ್, ಈ ತಂಡದ ಜೊತೆಗಿನ ವಿಶೇಷ ಕಾರ್ಯಕ್ರಮ ಇದು. ಸೊ ತಂಡದ ನಟರಿದ್ದಾರೆ, ನಟಿಯರಿದ್ದಾರೆ, ಅವರೆಲ್ಲರೂ ಕೂಡ ಸ್ವಾಗತಿಸೋಣ. ಅಂಕಿತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಹಾನ್, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ಮಯೂರಿ, ಕಾರ್ಯಕ್ರಮಕ್ಕೆ ಸಹಜವಾಗಿ ಹೇಳ್ತಾ ಇದ್ವಿ, ಒಂದು ಪ್ರೀತಿಯ ನವಿರಾದ ಭಾವನೆಗಳನ್ನು ಹೇಳುವಂತಹ ಕಥೆಗಳು ಸಾಕಷ್ಟು ಬಂದಿದೆ. ವಿಹಾನ್, ಪರ್ಟಿಕ್ಯುಲರ್ ಆಗಿ ನಿಮಗೆ ಅದು ತುಂಬ ಸ್ಪೆಷಲ್ ಸಿನಿಮಾ. ಯಾಕಂತಂದರೆ ಬೇರೆ ಬೇರೆ ಸಿನಿಮಾಗಳನ್ನ ಮಾಡಿದ್ರು ಕೂಡ ಒಂದು ಪರ್ಫಾರ್ಮ್ ಮಾಡೋಕ್ಕೆ ಸ್ಪೇಸ್ ಇರುವಂತಹ ಸಿನಿಮಾ ಅಂತ ಮಾಹಿತಿ. ಫಸ್ಟ್ ನಿಮ್ಮ ಮಾತು. ಡೆಫಿನೆಟ್ಲಿ ಇದು ಪರ್ಫಾರ್ಮೆನ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿರೋ ಸಿನಿಮಾ. ಬೇರೆ ಸಿನಿಮಾದಲ್ಲಿ ಹೆಂಗಂದರೆ ಎನರ್ಜಿನೂ ಕೂಡ ಆಗ್ತಾಯಿದ್ದೆ ಮತ್ತು ಬಾಡಿ ಲ್ಯಾಂಗ್ವೇಜ್ ಕೂಡ ಇತ್ತು. ಈ ಸಿನಿಮಾದಲ್ಲಿ ತುಂಬ ಟೈಟ್ ಎಕ್ಸ್ಪ್ರೆಷನ್, ಟೈಟ್ ಹೋಗ್ತಾಯಿದ್ರಿ ಯಾವಾಗಲೂ ಕ್ಯಾಮ್ರಾ ವೈಸ್. ಸೊ ಎಕ್ಸ್ಪ್ರೆಷನ್ಸಲ್ಲಿ ಜಾಸ್ತಿ ಆಟಾಡೋವಂಥ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ. ಸೊ ಹಂಗಾಗಿ ಇದು ಮೋರ್ ಚಾಲೆಂಜಿಂಗ್ ನನಗೆ. ಅಂಕಿತ, ಸಹಜವಾಗಿ ಅಂದರೆ ಒಂದು ಪಾತ್ರನ ಆಯ್ಕೆ ಮಾಡ್ಕೋಬೇಕಂತಂದರೆ, ಕತೆ ಕೇಳಬೇಕಂತಂದ್ರೆ ನಮಗೆ ಎಷ್ಟು ಸ್ಪೇಸ್ ಇರುತ್ತೆ, ನಾವು ಹಿಂಗೆ ಪರ್ಫಾರ್ಮ್ ಮಾಡಬೇಕು ಅನ್ನೋಂಥ ಪ್ಲ್ಯಾನ್ ಆ್ಯಸ್ ವೆಲ್ ಸ್ಟಾರ್ಸ್. ನಿಮಗೆ ಫಸ್ಟ್ ಈ ಕತೆ ಒಪ್ಕೊಂಡು ಹೌದು, ನನಗೆ 2 ಕಥೆಗಳು ಬಂತು ಸಿನಿಮಾದಲ್ಲಿ ಮಾಡೋದಕ್ಕೆ ಅಂತ. ಅದರಲ್ಲಿ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಕಥೆನ ನರೇಟ್ ಮಾಡಿದಾಗ ತುಂಬಾ ಖುಷಿ ಆಯಿತು. ನೀವು ಹೇಳಿದಾಗೆ ಭಾವನೆಗಳೊಟ್ಟಿಗೆ ತುಂಬಾ ಆಟ ಆಡಿದ್ದಾರೆ ನಮ್ಮ ನಿರ್ದೇಶಕರು ಈ ಸಿನಿಮಾದಲ್ಲಿ. ಒಬ್ಬರೊಬ್ಬರು ಕೂಡ ಒಂದೊಂದು ಭಾವನೆಯನ್ನು ತೋರಿಸ್ತಾರೆ. ಆದರೆ ಅದರ ಹಿಂದೆ ಇರೋ ಅಂಥ ವಿಷಯ ಏನಂತಂದರೆ ಪ್ರೀತಿ ಮಾತ್ರ. ಅದನ್ನು ನೀನು ಕೋಪದಲ್ಲಿ ತೋರಿಸ್ತೀಯೋ ಅಥವಾ ಏನು ಮಾತಾಡದೆ ತೋರಿಸ್ತೀಯೋ ಅಥವಾ ಖುಷಿಯಾಗಿ ನೀನು ಅದನ್ನು ವ್ಯಕ್ತಪಡಿಸ್ತೀಯೋ, ಅದು ಪಾತ್ರಗಳ ಮೇಲೆ ಬಿಟ್ಟಿದ್ದು. ಹಾಗಾಗಿ ಈ ಕಥೆ ಕೇಳಿದಾಗ ತುಂಬಾ ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಹೋರಾಟ ಅನ್ನೋ ಒಂದು ಕಾನ್ಸೆಪ್ಟು ಸಿನಿಮಾದಲ್ಲಿ ಇರುತ್ತೆ, ಯೂಶ್ವಲಿ ಫೈಟಿಂಗ್ ಗೀಟಿಂಗ್ ಅದು ಇದು ಅಂತ. ಆದರೆ ನಮ್ಮ ಸಿನಿಮಾದಲ್ಲಿ ಹೋರಾಟ ಅಂದರೆ ಪ್ರೀತಿ ಕಡೆ ಇರೋ ಹೋರಾಟ ಅಷ್ಟೇ. ತುಂಬಾ ವಿಭಿನ್ನವಾಗಿದೆ ಮತ್ತು ನಮ್ಮ ಕಥೆ ತುಂಬ ಚೆನ್ನಾಗಿದೆ. ಮಯೂರಿ, ನಿಮಗೆ ಫಸ್ಟು ಕತೆ ಕೇಳಿದಾಗ ಮತ್ತು ಈ ಸಿನಿಮಾ ರಿಲೀಸ್ ಅಂತ ತಂದಾಗ ನಿಮ್ಮ ಪಾತ್ರದ ವಿಶೇಷತೆ ಬಗ್ಗೆ ಹೇಳೋದಾದ್ರೆ? ಕತೆ ಕೇಳಿದಾಗ ನನಗೆ ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಈ ಪಾತ್ರ ಅಂತ ಅನ್ನಿಸ್ತು. ಅಂದರೆ ಕಮ್ಮಿ ಟೈಮಲ್ಲೇ ಸಾಕಷ್ಟು ಜನರಿಗೆ ಮುಟ್ಟೋವಂಥ ಪಾತ್ರ ಇದು ಅಂತ. ಎಸ್ಪೆಷಲಿ ಈಗಿನ ಕಾಲದ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುವಂಥ ಕ್ಯಾರೆಕ್ಟರ್ ಅಂತ. ಮತ್ತು ಪ್ರೀತಿ ಅನ್ನೋ ಎಕ್ಸ್ಪ್ರೆಷನ್ನ ಯಾವ್ಯಾವ ರೀತಿಲಿ, ಈಗ ಅಂಕಿತಾ ಅವ್ರು ಹೇಳಿದ ಹಾಗೆ ಕೋಪದಲ್ಲಿರ್ಬೋದು, ಬೇಜಾರಲ್ಲಿರ್ಬೋದು, ಪ್ರತಿಯೊಂದು ಎಕ್ಸ್ಪ್ರೆಷನ್ಗೂ ಬ್ಯಾಕ್ಗ್ರೌಂಡ್ ಪ್ರೀತಿನೇ ಇರುತ್ತೆ ಈ ಪಾತ್ರಕ್ಕೆ. ಸೊ ಅದನ್ನು ಎಷ್ಟು ಗ್ರೇಸ್ಫುಲ್ಲಾಗಿ ಎಕ್ಸ್ಪ್ರೆಸ್ ಮಾಡುತ್ತೆ ಈ ಕ್ಯಾರೆಕ್ಟರ್ ಅನ್ನೋದು ನನಗೆ ತುಂಬ ಇಷ್ಟ ಆಗಿದ್ದು. ಸೊ ಹಾಗಾಗಿ ಈ ಪಾತ್ರ ಆಫರ್ ಆದಾಗ ತುಂಬ ಖುಷಿ ಆಯಿತು. ವಿಹಾನ್ ಹೇಳ್ತಾ ಇದ್ದೆ, ಅಂದರೆ ಪ್ರೀತಿಗೆ ಒಂದಿಷ್ಟು ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ಶಕ್ತಿ ಇರುತ್ತೆ ಅನ್ನೋದು. ನಾವು ಆರಂಭದಲ್ಲಿ ಟ್ರೈಲರಲ್ಲಿ ನೋಡಿದಾಗ ಕ್ರಿಕೆಟರ್ ಆಗಿ ಕಾಣಿಸ್ಕೊಳ್ತೀರಿ, ನಂತರ ಹೀರೋಯಿನ್ ಇಂಟ್ರೆಸ್ಟ್ಗೋಸ್ಕರ ಫುಟ್ಬಾಲ್ ಕಡೆ ವಾಲ್ತೀರಾ, ಹೇಗೆ ಅದೇನು? ಅದು ಸಿನಿಮಾನೇ ನೋಡ್ಬೇಕು ನೀವು. ಯಾಕೆಂತಂದರೆ ಇದರಲ್ಲಿ ಲವ್ ಸ್ಟೋರಿ ಅನ್ನೋದಕ್ಕಿಂತ ಜಾಸ್ತಿ ಎಷ್ಟು ವಿಭಿನ್ನವಾಗಿ ಹೇಳಿದ್ದಾರೆ ಅಂತ, ಆಮೇಲೆ ಕತೆ ಎಷ್ಟು ವಿಭಿನ್ನವಾಗಿದೆ ಅಂತ. ಇದು ಒಂದು ಕಾದಂಬರಿ ಸ್ಟೈಲಲ್ಲಿ ಹೇಳೋದಕ್ಕೆ ಡೈರೆಕ್ಟರ್ ಯಾವಾಗಲೂ ಆಸೆ ಪಟ್ಟಿದ್ದು. ಸೊ ಅವ್ರು ಸುಮಾರು ಕಡೆ ಹೇಳಿದ್ದಾರೆ ಕೂಡ, ಈ ಸಿನಿಮಾನ ನಾನು ಮಾಡಬೇಕಾದ್ರೆ ಇದು ಕಾದಂಬರಿ ಸ್ಟೈಲಲ್ಲಿ ನಾನು ಸ್ಕ್ರೀನ್ ಪ್ಲೇ ಕೂಡ ಹೋಗಬೇಕು ಅನ್ನೋ ನನ್ನ ಆಸೆ ಇತ್ತು ಅಂತ. ಸೊ ಅದನ್ನು ಜಾಸ್ತಿ ಮುಟ್ಟಕ್ಕೆ ಟ್ರೈ ಮಾಡಿದ್ದಾರೆ. ಕ್ರಿಕೆಟರ್ ಇರ್ಬೋದು ಅಥವಾ ಏನೇನು ಫುಟ್ಬಾಲ್ದು ಗ್ಲಿಮ್ಸಸ್ ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಸಿನಿಮಾದಲ್ಲಿ ತುಂಬ ಇದೆ ನೋಡೋದಕ್ಕೆ ಅಂತ. ಸೊ ಅದು ಸಿನಿಮಾಗೆ ಬಿಟ್ಟಿರ್ತೀನಿ. ಸಂಗೀತ, ನೀವು ಅಂದರೆ ಒಂದು ಪ್ರೇಮ ಕಥೆಗೆ ಮಾತ್ರ ಅಲ್ಲ, ಸ್ಪೋರ್ಟ್ಸ್ಗೂ ಕೂಡ ಒಂದಿಷ್ಟು ವಾಲ್ತೀರಿ ಸಿನಿಮಾದಲ್ಲಿ. ಸೊ ಅದು ಏನು ಅನ್ನುವಂಥದ್ದು? ಅದು ಪಾತ್ರದ ಬಗ್ಗೆ ನಾನು ಬಿಟ್ಕೊಡೋದಕ್ಕಾಗೋದಿಲ್ಲ. ಇದರಲ್ಲಿ ಸ್ಪೋರ್ಟ್ಸಲ್ಲಿ ನನಗೆ ಕ್ರಿಕೆಟ್ ಆದರೆ ಜಾಸ್ತಿ ಇಂಟ್ರೆಸ್ಟ್ ಇದೆಯಾ ಅಥವಾ ಫುಟ್ಬಾಲ್ ಅಂದರೆ ಇಂಟ್ರೆಸ್ಟ್ ಇದೆಯಾ ಅಂತ. ಟ್ರೈಲರ್ನ ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಸಿದ್ಧಾರ್ಥಗೆ ಈಸ್ ಅ ಕ್ರಿಕೆಟ್ ಕಡೆ ಜಾಸ್ತಿ ಅವನಿಗೆ ಒಲವಿದೆ ಅನ್ನೋದು. ಹಾಗೆ ಒಂದು ಸಣ್ಣ ಡೈಲಾಗ್ ಕೂಡ ನಂದಿದೆ, ನಾನು ಗೋವಾದಿಂದ ಬಂದಿದ್ದೀನಿ, ನನಗೆ ಅಲ್ಲಿ ಫುಟ್ಬಾಲ್ ಕ್ರೇಜ್ ಜಾಸ್ತಿ ಇಷ್ಟ ಅಂತ. ಹಾಗಾಗಿ ನೋಡೋಣ ಅನಾಹಿತಂಗೆ ಯಾವ ಕ್ರೀಡೆ ಇಷ್ಟ ಅನ್ನೋದನ್ನು ನೀವು ಸೆಪ್ಟೆಂಬರ್ 5ನೇ ತಾರೀಕು ಹೋಗಿ ತಿಳ್ಕೊಬೇಕು. ಮಯೂರಿ, ಇದಿಷ್ಟು ಪಾತ್ರಗಳಲ್ಲಿ ಸ್ವಲ್ಪ ಕುತೂಹಲ ಇದೆ, ಜೊತೆಗೆ ಒಂದಿಷ್ಟು ಏನೋ ಬದಲಾಯಿಸುವಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ. ಬಟ್ ನಿಮಗೆ ಪರ್ಟಿಕ್ಯುಲರ್ ಈ ಟೀಮ್ ಜೊತೆ ವರ್ಕ್ ಮಾಡಿದ್ದು ಈ ಒಂದು ಸಿನಿಮಾದಲ್ಲಿ ಟೀಮ್ ಅಂತ ಬಂದಾಗ ಐ ಥಿಂಕ್
ತುಂಬ ಸಾಕಷ್ಟು ಹೊಸ ಟ್ಯಾಲೆಂಟ್ ಇರೋವಂಥ ಟೀಮ್ ಇದು. ಸೊ ಕೋ ಆ್ಯಕ್ಟರ್ಸ್ ಜೊತೆಗೆ ಖಂಡಿತ ಹೌದು. ಆ್ಯಂಡ್ ನಾನು ಹೆಚ್ಚಾಗಿ ವಿಹಾನ್ ಅವರು ಸಿಡ್ ಕ್ಯಾರೆಕ್ಟರ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿರೋದು. ಸೊ ಅವರ ವರ್ಕಿಂಗ್ ಸ್ಟೈಲ್, ಅವರು ಹೇಗೆ ಅಪ್ರೋಚ್ ಮಾಡ್ತಾರೆ ಕ್ಯಾರೆಕ್ಟರ್ಸ್ನ ಅಂತ ನೋಡ್ಕೊಳ್ಳೋದಕ್ಕೆ ತುಂಬ ಕುತೂಹಲ ಇತ್ತು. ಆ್ಯಂಡ್ ಅವರ ಹಿಂದಿನ ಸಿನಿಮಾ ಪಂಚತಂತ್ರಗೂ ಇದಕ್ಕೂ ನೋಡಿದ್ರೆ ನನಗೆ ಒಂದು ಪಾಯಿಂಟಲ್ಲಿ ಇದು ಅವರೇನ ಮಾಡಿದ್ದಿದ್ದು ಹಿಂದಿನ ಫಿಲಮಲ್ಲಿ, ಈ ಸಿನಿಮಲ್ಲಿ ಅವರೇನ ಮಾಡ್ತಿರೋದು ಅಂತ ಅನ್ನಿಸ್ತು. ಯಾಕಂದರೆ ಪರ್ಫಾರ್ಮೆನ್ಸ್ ವೈಸ್ ಅಷ್ಟು ಡಿಫ್ರೆನ್ಸ್ ಇದೆ, ಎರಡು ಪೋಲ್ಸ್ ಅಪಾರ್ಟ್ ಇರೋವಂಥ ಕ್ಯಾರೆಕ್ಟರ್ಸ್. ಹಾಗೆ ಐ ಥಿಂಕ್ ಸುಮಾರಷ್ಟು ನನಗೆ ಹೊಸದಾಗಿ ಟೀಮಿಗೆ ಜಾಯಿನ್ ಆಗಿದ್ದರಿಂದ ಯಾರ ಪರಿಚಯನೂ ಅಷ್ಟಾಗಿರಲಿಲ್ಲ. ಸೊ ಪರ್ಫಾರ್ಮ್ ಮಾಡೋಕ್ಕೆ ಒಂದು ಕಂಫರ್ಟ್ ಮತ್ತು ಅದೊಂದು ಸೇಫ್ ಸ್ಪೇಸ್ ಬೇಕಿತ್ತು. ಅದನ್ನು ಅವರು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ನನಗೆ. ಆ್ಯಂಡ್ ಪರ್ಫಾರ್ಮ್ ಮಾಡೋಕ್ಕಾಗಲಿ ಅಥವಾ ನನ್ನ ಪರ್ಫಾರ್ಮೆನ್ಸ್ನ ಬೆಟರ್ ಮಾಡೋಕ್ಕಾಗಲಿ ಅವ್ರು ಮಾಡಿದ್ದು ಕಾಂಟ್ರಿಬ್ಯೂಷನ್ ವಾಸ್ ವೆರಿ ಕಮೆಂಡಬಲ್. ಆ್ಯಂಡ್ ಆ್ಯಸ್ ಅ ಪರ್ಸನ್ ಆಲ್ಸೋ ಹಿ ಈಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಸೇಫ್ ಟು ವರ್ಕ್ ವಿತ್. ಆ್ಯಂಡ್ ನಮ್ಗೆ ಜಾಸ್ತಿ ಮೋಟಿವೇಟ್ ಮಾಡ್ತಾರೆ, ನೀವು ಮಾಡಿ ಚೆನ್ನಾಗಾಗಲಿ, ಲೈಕ್ ನಿಮ್ಮ ಕ್ಯಾರೆಕ್ಟರ್ ಸ್ಟ್ಯಾಂಡ್ ಔಟ್ ಆಗಬೇಕು ಅಂತ ಹೇಳಿ. ಸೊ ಆ ರೀತಿಲಿ ಈಸ್ ವೆರಿ ಗಿವಿಂಗ್ ಆ್ಯಸ್ ಅನ್ ಆ್ಯಕ್ಟರ್. ಆ್ಯಂಡ್ ಟೀಮ್ ಅಂತ ಮಾತಾಡಬೇಕು ಅಂತಂದರೆ ನಮ್ಮ ರೈಟರ್ ಡೈರೆಕ್ಟರ್ ಚಂದ್ರಜಿತ್ ಅವರ ಡೆಬ್ಯೂ ಫಿಲ್ಮ್ ಇದು. ಹಾಗೆ ನಮ್ಮ ಸಿನಿಮಾಟೋಗ್ರಫರ್ ಶ್ರೀವತ್ಸನ್ ಅವರ ಡೆಬ್ಯೂ ಪ್ರಾಜೆಕ್ಟ್. ಸೊ ಸಾಕಷ್ಟು ಹೊಸಬ್ರನ್ನ ನೋಡೋಕ್ಕೆ ಸಿಕ್ತು. ಆ್ಯಂಡ್ ಎಷ್ಟು ಟ್ಯಾಲೆಂಟೆಡ್ ಇದ್ದಾರೆ, ಈ ಥರ ಎಷ್ಟು ಟ್ಯಾಲೆಂಟೆಡ್ ನಮ್ಮ ಇಂಡಸ್ಟ್ರಿನಲ್ಲಿದ್ದಾರೆ. ಆ್ಯಂಡ್ ಅವ್ರಿಗೆಲ್ರಿಗೂ ಈ ಸಿನಿಮಾ ಒಂದು ಪ್ಲ್ಯಾಟ್ಫಾರ್ಮ್ ಆಗಲಿ, ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡೋದಕ್ಕೆ, ಚೆನ್ನಾಗಿರೋ ಕೆಲಸ ಮಾಡೋಕ್ಕೆ. ಸೊ ವಿಹಾನ್ ಯಾಕಂದರೆ ಈಗ ರಕ್ಷಿತ್ ಶೆಟ್ಟಿಯವರು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಚಾನಲ್ ಬೇರೆ ಬೇರೆ ಸಿನಿಮಾಗಳ ಮುಖಾಂತರ ಜನರಿಗೆ ತಲುಪಿದ್ದಾರೆ. ಅವರ ಬ್ಯಾನರಲ್ಲಿ ನೀವು ಒಬ್ಬ ನಟ ಆಗಿ ಮಾಡಬೇಕು ಅಂತಂದಾಗ ಸೊ ನಿಮಗೆ ಫಸ್ಟ್ ಇದ್ದಂಥ ಚಾಲೆಂಜ್ ಏನಾಗಿತ್ತು? ಫಸ್ಟು ರಕ್ಷಿತ್ ಅವ್ರ ಕದ್ದು ಮಾತಾಡಿದಾಗ ಏನು ಅನಿಸ್ತು ಅಂತ? ನನಗೆ ಈ ರಕ್ಷಿತ್ ಅವ್ರ ಬ್ಯಾನರ್ ಇದು ಅಂತಲೇ ನಂಗೆ ಗೊತ್ತಿರಲಿಲ್ಲ. ನಂಗೆ ಚಂದ್ರಜಿತ್ ಬೆಳ್ಳಿಯಪ್ಪ ಅವ್ರು ಫೋನ್ ಮಾಡಿ ಬಂದಿದ್ದು. ಸೊ ಅಷ್ಟೇ, ಅವಾಗ ಸ್ಟೋರಿ ಫೈನಲೈಸ್ ಆದಾಗಲೂ ಅಷ್ಟೇ ನಾನು ಮಾಡ್ತೀನಿ ಅಂತೆಲ್ಲ ಫೈನಲೈಸ್ ಆದಾಗಲೂ ನಂಗೆ ಪರಮ ಅಂತ ಹೇಳಿರಲಿಲ್ಲ. ಆಮೇಲೆ ಆಫ್ಟರ್ 1 ವೀಕ್, ಒಂದು ವಾರ ಆದಮೇಲೆ ನನಗೆ ಫೋನ್ ಮಾಡಿ ಪರಮ ಸ್ಟುಡಿಯೋಸ್ ಈ ಥರ ರಕ್ಷಿತ್